ಶರಣರ ಅನುಭಾವಲಿಂಗ ಎನ್ನ ಭವನಕ್ಕೆ ನೋಡಯ್ಯ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ಒಲ್ಲೆನೆಂಬುದು ವೈರಾಗ್ಯ ಒಲಿವೆನೆಂಬುದು ಕಾಯ ಗುಣ ಆವ ಪದಾರ್ಥವಾದಡೇನು ತಾನಿದ್ದೆಡೆಗೆ ಬಂದುದ ಲಿಂಗಾರ್ಪಿತ ಮಾಡಿ ಭೋಗಿಸುವುದೇ ಆಚಾರ ಕೂಡಲ ಸಂಘ ಅಲ್ಲಮ ಪ್ರಭು ಪ್ರಸನ್ನಮತಿ ಮಾಚಯ್ಯ ತಂದೆಯು ನಿಶ್ಚಿತ ಧರ್ಮಾಚಾರ ಕೋವಿದರು ಉಸುರನೇ ಸಲೆಸಾರಿ ಘಂಟಾವಾದ್ಯವನ್ನು ಮಾಡುವೆನು ಬಸವ ಸಮತೆ ಭಕ್ತಿ ಸತ್ಯವೇ ಲಿಂಗ ಅಸತ್ಯವೇ ಅನ್ಯ ದೈವ ರೋಷವಿಲ್ಲದಿರುವುದೇ ಪೂಜೆ ಆಸೆ ಇಲ್ಲದಿರುವುದೇ ಪ್ರಸಾದ ಇಷ್ಟಲಿಂಗದಲ್ಲಿ ನಿರತನಾಗಿರ್ತಡೆ ಕಪಿಲ ಸಿದ್ಧ ಮಲ್ಲೇಶ್ವರ ದೇವರ ದೇವ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ತನುವ ಕೊಟ್ಟು ಗುರುವ ನುಡಿಸಬೇಕು ತನು ಕರಗದವರಲ್ಲಿ ಮಜ್ಜನವರಲ್ಲೇಯ ನೀನು ಮನ ಕರಗದವರಲ್ಲಿ ಪುಷ್ಪವರಲ್ಲೇಯ ನೀನು ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯಲ್ಲೇಯ ನೀನು ಭಾವಶುದ್ಧವಿಲ್ಲದವರಲ್ಲಿ ಧೂಪವನಲ್ಲೇಯ ನೀನು ಅರಿವು ಕಣ್ಣೆರೆಯದವರಲ್ಲಿ ಆರತಿಯನಲ್ಲೇಯ ನೀನು ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನಲ್ಲೇಯ ನೀನು ತ್ರಿಕರ್ಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನಲ್ಲೇಯ ನೀನು ಹೃದಯ ಕಮಲ ಶುದ್ಧವಿಲ್ಲದವರಲ್ಲಿ ಇರಲಲ್ಲೇಯ ನೀನು ಎನ್ನಲ್ಲಿ ಏನುಂಟೆಂದು ಎನ್ನ ಕರಸ್ಥಲವನೆಂಬುಕೊಳ್ಳೆ ಹೇಳ ಚೆನ್ನ ಮಲ್ಲಿಕಾರ್ಜುನ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ಎತ್ತೆತ್ತ ನೋಡಿದಳತ್ತ ನೀನೇ ದೇವ ಸಕಲ ವಿಸ್ತಾರದಲ್ಲೂ ನೀನೇ ದೇವ ವಿಶ್ವತಶ್ಚಕ್ಷು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತಃ ಪಾದ ನೀನೇ ದೇವ ಕೂಡಲ ಸಂಗಮ ದೇವ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ಶಿವ 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 ಎಂದೊಮ್ಮೆ ಶಿವನಾಗಿ ಪರಶಿವನ ಪೂಜಿಸು ಮನವೇ ಹರ 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 ಎಂದೊಮ್ಮೆ ಹರನಾಗಿ ಪುರಹರನ ಪೂಜಿಸು ಮನವೇ ಲಿಂಗವೇ 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 ಎಂದೊಮ್ಮೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಪೂಜಿಸಿ ಲಿಂಗವಾಗು ಮನವೇ ಬಸವ ಓಂ ಶ್ರೀ ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಲಿಂಗಾರ್ಚನೆ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಜಂಗಮಾರ್ಚನೆ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಪಾದೋದಕ ಪ್ರಸಾದವ ಕೊಂಬಲ್ಲಿ ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನೆದಲ್ಲದೆ ಎನಗೆ ಭಕ್ತಿ ಇಲ್ಲವಾಗಿ ನಾನು ಬಸವಣ್ಣ 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 ಎನ್ನುತ್ತಿರ್ತೇನಯ್ಯ ಕಲಿದೇವನ ದೇವ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆ ನಮಗೆ ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟರು ಬಸವಣ್ಣನಯ್ಯ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ಬಸವಣ್ಣನೇ ತಾಯಿ
ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟರು ಬಸವಣ್ಣನಯ್ಯ ಜೈ ಗುರು ಬಸವೇಶ. ಅವ್ರ ಕಲ್ ಕೊಡ್ಸಿ ಹತ್ರದಲ್ಲಿ ಕೊಡ್ಸು ಅಲ್ಲಿ ಮಾತಾಡ್ತಿರಲ್ಲ ಅವ್ರ ಜಪ ಕುತ್ಕೊಳ್ರಿ ಅಲ್ಲ ಹತ್ರ ಕೆಳಗೆ ಕೊಡ್ಸಿ ಹೊರಗೆ ಕೊಡ್ಸಿ ಹತ್ರ ಕೊಡ್ಸಿ ಮಾತಾಡ್ಬೇಡಿ ಅಂತ ಯಾರ ತೆರಜ ಅಲ್ಲ ಕುರ್ಚಿಯಾಗ ಹೊರಗಡೆ ಕೊಡ್ಸಿ ಅವ್ರು ಮೀಟಿಂಗ್ ಮಾಡ್ಕೊಂಡು ಕೊಡ್ತಾರೆ ಅವ್ರಿಗೆ ಜಪ ಬೇಡ ಎಲ್ಲರ ಮನಸ್ಸಿನಲ್ಲಿ ಸತ್ಸಂಕಲ್ಪಗಳನ್ನು ಮಾಡಿ ನಾನು ಹೇಳ್ಕೊಡ್ತೀನಿ ಹಾಗೆ ಎಲ್ಲರೂ ಹೇಳ್ಬೋದು. ಎಲ್ಲರೂ ಮೊಬೈಲ್ ಆನ್ ಇಟ್ಟಿದ್ರೆ ಸೈಲೆಂಟ್ ಮಾಡಿ ಸ್ವಿಚ್ ಆಫ್ ಮಾಡಿ ಒಂದು 10 ನಿಮಿಷ ಮೊಬೈಲ್ ಇಟ್ಟು ಬದುಕ್ತಿರೋದು ಇಲ್ವಾ? ಅವ್ರು ಹಿಂಗಡೆ ಕೂತಿರೋದು ಮೀಟಿಂಗ್ ಮಾಡ್ತಿರಲ್ಲ ಮೊಬೈಲ್ ಇಟ್ಟರೆ ಬದುಕ್ತಿರಲಿಲ್ಲಪ್ಪ ಅಂದೆ. ಓಂ ನಮಃ ಶಿವಾಯ.